ಯಪ್ಪ ನಾವಿಬ್ರು ನಿಜವಾಗ್ಲೂ ಮನೆಯಿಂದ ಈಚೆ ಕಡೆಗೆ ಇಲ್ಲಿ ಬೋರ್ಡ್ ಬಂದಿದ್ದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಏನು ಕಾರ್ ತಗೊಂಡು ನಮ್ಮ ಮುಂದೆ ನೀನು ದೌಲತ್ತಾಗಿ ಓಡಾಡಿಸ್ಕೊಂಡು ನಮಗೆ ಮನ್ಸಿಗೆ ಭಾಳ ಬೇಜಾರು ಮಾಡ್ತಿರೋಳು ಅವಳಂತೂ. ನೋಡು ಏನೆಲ್ಲ ಪೂಜೆಗೆ ಅಂತ ಹೇಳ್ಬಿಟ್ಟು ಹೂನಾರುಗಳು ತರಿಸಿ ಸ್ವೀಟ್ ತರಿಸಿ ಅದು ಮಾಡಿ ಇದು ಮಾಡಿ ಗ್ರ್ಯಾಂಡಾಗಿ ಎಲ್ಲನೂ ರೆಡಿ ಮಾಡ್ತಾವ್ರೆ. ಅದು ನೋಡಿ ನಾನು ನೀನು ಹೊಟ್ಟೆ ಉರ್ಕೊಂಡು ಸಾಯ್ಬೇಕಿತ್ತು ಅಷ್ಟೇ. ಇಬ್ರು ಹೊಟ್ಟೆ ಉರ್ಕೊಂಡು ಅದು ಇದು ಮಾಡ್ಕೊಂಡು ಅಯ್ಯೋ ಕರ್ಮುಕ್ಕೆ ಯಪ್ಪ ನಾವು ಬಂದಿದ್ದು ಒಳ್ಳೇದೇನಿ ಆಯಿತು. ಏನನ್ನ ಮಾಡ್ಕೊಂಡು ಸಾಯ್ಲಿ ಬಿಡು. ಆದ್ರೂ ನಮ್ಮ ಗಂಡುಗಳಂತ ನಾಲಾಯ ಗಂಡುಗಳು ಯಾರೂ ಇಲ್ಲ. ನಿನ್ನ ಗಂಡ ಅಷ್ಟೇ ನನ್ನ ಗಂಡ ಅಷ್ಟೇ ನಾಲಾಯಕ್ ನನ್ನ ಮಕ್ಕಳು. ಅವರು ಏನೂ 10 ರೂಪಾಯಿದೊಂದು ತಗೊಂಡ್ಲಿಲ್ಲ ಕೊಡಿಸ್ಲಿಲ್ಲ. ನಮ್ಗಂತೂ ಒಂದು ಚೆನ್ನಾಗಿರೋದೊಂದು ರಾಯಲ್ ಎನ್ಫೀಲ್ಡ್ ಗಾಡಿಯನ್ನು ತಗೊಂಡ್ಲಿಲ್ಲ ನೋಡು. ಅಯ್ಯೋ ನಾನು ಹೋಗಿ ಸೆಕೆಂಡ್ ಹ್ಯಾಂಡ್ಲು ನನ್ನ ಗಂಡನ ಕಟ್ಕೊಬಿಟ್ಟು ಬ್ಯಾಡ ಇವತ್ತು. ಅವಳು ಏನು ಇಲ್ದಿರೋಳು ಅವಳೇ ನೆನೆಯ ಮೆರಿತಾವಳೆ. ನಾವು ನೋಡು ಈ ಕಡೆ ಮೆರಿಯೋಕ್ಕಾಗ್ದಿದ್ದಂಗೆ ಅಯ್ಯೋ ಈ ಕಡೆ ಕೂಲಿನಲ್ಲಿ ಮಾಡೋ ಅಭ್ಯಾಸವಿಲ್ಲ ಏನೂ ಇಲ್ಲ. ಅಯ್ಯೋ ನನಗೆ ಹಂಗಾಗೋಗ್ಬಿಟ್ಟೈತೆ ನನ್ನ ಬಾಳು ಅಂತ ಹೇಳಿದ್ರೆ ಹೇಳಂಗಿಲ್ಲ ಬಿಡಂಗಿಲ್ಲ. ಆದರೂ ನಾವಿಬ್ರು ಹಿಂಗೆ ಸೈಲೆಂಟಾಗಿ ಏನು ಕೇಳ್ತಿದ್ದಂಗೆ ಇರ್ತೀವಿ ನೋಡು. ಅದಕ್ಕೆ ನನ್ನ ಮಕ್ಕಳು ಬಲು ಜಂಬ ಶುರುವಾಗೋಗ್ಬಿಟ್ಟೈತೆ. ನನ್ನ ಮಕ್ಳಿಗೆ ಇವೇನು ಕೇಳೋಕ್ಕಿಲ್ಲ ಬಿಡು ಮಾಡೋಕ್ಕಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಲೇ ಪ್ರೇಮಿ ನಾವು ಹಿಂಗೇನಿಯ ಇದ್ದರೆ ಹಿಂಗೆ ಇರ್ತೀವಿ. ನಮ್ಮ ಗಂಡುಗಳು ಅಷ್ಟೇ ಏನಿಯ ಸೋಮಾರಿ ನನ್ನ ಮಕ್ಕಳು ಥರ ಹಂಗೆ ಏನಿಯ ಬಿದ್ದಿರ್ತಾರೆ. ನಾವೊಂದು ಗತಿ ಮಾಡ್ಬೇಕು ಸರಿಯಾಗಿ. ಅವ್ರ ಮೇಲೆ ನೆಟ್ಟು ಸರಿಯಾಗಿ ಜಗಳಕ್ಕೆ ಬಿದ್ದರೆ ಆವಾಗ ನೋಡು ಬಾಯಿ ಮುಚ್ಕೊಂಡು ಅವಾಗ ಬಿಡು ನಮ್ಮ ಹೆಂಡ್ತಿಯರು ಬಿಡೋಕ್ಕಿಲ್ಲ ನಮ್ಮನ್ನ ಸರಿಯಾಗಿ ಯಾಕೆ ಸುಮ್ಕೆ ಏನಿಯ ಕೊಡ್ಸಾನ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಕೊಡಿಸ್ತಾರೆ. ನಾವಿಬ್ರು ಹಿಂಗೇನೇ ಅವರೇ ಮಾಡೋಕೆ ಸುಮ್ಕೆ ಕೂತಿರ್ತೀವಲ್ಲ ಏನು ಕೇಳ್ದಿದ್ದಂಗೆ ಮಾಡಿದ್ದಂಗೆ. ಅದಕ್ಕೇ ನನ್ನ ಮಕ್ಕಳು ಹೆಚ್ಚೋಗಿರೋದವರು. ನಾವು ಆಟ ಮಾಡ್ಕೊಂಡು ಕುಂತ್ಕೊಂಡ್ರೆ ಕೊಡಿಸ್ತಾರೆ. ಹಂಗಾರೆ ಹೊಲ್ದತ್ರನೇ ಬಿದ್ದವಲ್ಲ ಸರಿಯಾಗಿ ಗ್ರಾಚಾರ ಬಿಡ್ಸೋಣ. ಈ ನನ್ನ ಮಕ್ಳಿಗೆ ಏನು ಬಂದಿರೋ ದೊಡ್ಡ ರೋಗ. ಒಂದೊಂದು ನೆಟ್ಟಿರೋದೊಂದು ಚೆನ್ನಾಗಿರೋದೊಂದು ಇಬ್ಬರು ಸೇರ್ಬಿಟ್ಟು ಒಂದು ಕಾರ್ ತಗೊಂಡ್ರೆ ಆಗಕ್ಕಿಲ್ವೇ ನೋಡು. ಇಬ್ರಿಗೂ ಒಂದೊಂದು ಕಾರೇನು ಬೇಡ. ಆ ಪೊದ್ದಿನೂ ರಾಧ ಕಾರ ಓಡಾಡ್ತಾರಲ್ಲ ನನಗೂ ನಿನಗೂ ಸೇರ್ಬಿಟ್ಟು ಒಂದು ಕಾರ್ ತಗೊಬಿಡೋಣ. ಇಬ್ರು ಸೇರ್ಬಿಟ್ಟು ಹೆಂಗನೋ ಕಷ್ಟನೋ ಸುಖನೋ ಹೆಂಗೋ ದೇವ್ರಿತ್ತಾನೆ ಹೆಂಗೋ ಒಂದು ಕಾರ್ ತಗೊಂಬಿಟ್ಟು ನಾವಿಬ್ರು ಆತಾಗ ಹೆಂಗೋ ಜಾಮ್ ಜೂಮ್ ಅಂತ ಓಡಾಡ್ಕೊಂಡಿರ್ಬೋದು. ಅವಳಿಗಿನ್ನ ಒಂದು 5 ಲಕ್ಷ ಬೇಡ 1 ಲಕ್ಷ ರೂಪಾಯಿ ಜಾಸ್ತಿ ಕಾರಿನೇನಿಯೇ ತಗೋಬೇಕು ನಾವು. ಹೌದು ಹಾಗೆ ಮಾಡೋಣ ಬಾ. ನಮ್ಮ ಗಂಡುಗಳು ಇಲ್ಲೇ ಬಿದ್ದಿತ್ತವಲ್ಲ ಬಾ ಹುಡಿಕೊಂಡೋಗಿ ಕ್ಯಾಕೋಸ್ ಮಾಕೋಗ್ಬಿಟ್ರೆ ಅವಾಗ ಆಡ್ಕೋಗಿ ಬರ್ತಾರೆ ಬಾ. ಮನೆಗೆ ಬಂದ್ಬಿಟ್ಟು ನಾವು ಒಳ್ಳೆ ಕೆಲಸ ಮಾಡಿದ್ವಿ ಕಣ್ಣ. ನಾವೇನು ಇವಾಗ ರೇಷನ್ ತಂದಾಕಂಗಿಲ್ಲ ಇವನು ತಂದಾಕಂಗಿಲ್ಲ. ಹೆಂಗ್ ಓದ್ತಾಗೆ ನೆಮ್ಮದಿಯಾಗಿ ಇದ್ಬಿಡ್ಬೋದಮ್ಮ. ಇಲ್ಲ ಅಂದಿದ್ರೆ ರೇಷನ್ ತಂದಾಕು ಮನೆ ಐಟಮ್ ತಂದಾಕು ಸಾಕಾಗಿ ಹೋಗೋದು. ನನ್ನಂತೂ ಮನೆಗೆ ಬಿಟ್ಕೊಳಕ್ಕಿಲ್ಲ ಅಂತ ಕುಂತ್ಬಿಟ್ಟಿತ್ತಲ್ಲ ನಮ್ಮಮ್ಮ. ಹಂಗೋ ಹಿಂಗೋ ಹೆಂಗೋ ಮಾಡಿ ಸದ್ಯತ ಹೆಂಗೋ ಸೋರು ಮಾಡಿದೆ ಅತ್ತಾಗೆ. ಇಲ್ಲ ಅಂದಿದ್ರೆ ತಂದಾಗಕ್ಕಾಗೋದೇನಣ್ಣ. ಅಪ್ಪ ನಿಜವಾಗೂ ಜಮೀನು ತಗೊಂಡ್ರು ಏನು ಮಾಡಿದ್ರು ಅಷ್ಟೇ ಏನಿಯ ಯಾವ್ದನ ಒಂದು ಬಡ್ಡಿ ಗಿಡ್ಡಿ ಅಂತ ದುಡ್ಡು ಬರಂಗಿದ್ರೆ ಜೀವನ ಮಾಡ್ಬೋದು ಕಣಣ್ಣ. ಇಲ್ಲ ಅಂದರೆ ಜೀವನ ಮಾಡೋದು ಭಾಳ ಕಷ್ಟ ನೋಡು. ನಾನು ಊಸ್ಕಣಪ್ಪೋ ಸಾಕಾಗೋಯ್ತು ಕಣ್ಲ ನನಗೂ. ಯಾ ನನ್ನ ಮಗ ಸಂಸಾರ ಹಿಡಿದು ಬಿಟ್ನಲ್ಲ ಅನ್ನಿಸ್ಬಿಡ್ತು. ಮನೆಯಿಂದ ಈಚೆ ಕಡೆಗೆ ಹಾಕಿದ್ರ ಇಲ್ಲೇನು ನಮ್ಮ ಊರನ್ನ ಕೂಲಿ ಮಾಡಿದ್ರೆ ಮುರ್ವಾದಿ ಹೋಯ್ತದೆ. ಕೂಲಿ ಮಾಡಂಗಿಲ್ಲ ಬಿಡಂಗಿಲ್ಲ. ಅಯ್ಯೋ ನನ್ನ ಕಷ್ಟವ ಯಾರಿಗೆ ಹೇಳನಿ ಯಾರಿಗೆ ಬಿಡನಿ. ಜಲ್ಮುಕ್ಕೆ ಸಾಕಾಗೋಗ್ಬಿಡ್ತು ನನಗಂತೂ. ಸಾಮಾನು ತಗೋಬಾ ಐಟಮ್ ತಗೋಬಾ ಅಂತೇಳಿ ನನ್ನ ಖರ್ಚಿಗೆ ಕಾಸಿಲ್ಲ. ಅಯ್ಯೋ ನಾನು ಯಾಕನ ಬಂದು ಈಚೆ ಕಡೆಗೆ ಇವಳು ಮಾತು ಕಟ್ಕೊಂಡು ಹಂಗೆ ಅನ್ನಿಸ್ಬಿಡ್ತು. ನಾನು ನಿಜ ಹೇಳ್ಬೇಕು ಅಂದರೆ ಒಂದೊಂದ್ಕಿಂತ ನನಗೂ ಅನ್ಸೈತೆ ಕಣ. ಒಂದೊಂದ್ಕಿಂತ ನನಗೂ ಸುಮ್ಮನೆ ಯಾರನ ಈಗ ರಾಧ ದುಡಿತಾವಳಲ್ಲ ಹಂಗೆ ದುಡಿಯೋ ಎಂಡ್ರನ ಸಿಕ್ಬಿಟ್ರತಾಗೆ ನೆಮ್ಮದಿಯಾಗಿ ಇರ್ಬೋದಿತ್ತಲ್ಲಪ್ಪ. ದುಡಿಯೋ ಎಂಡ್ರನ ಸಿಕ್ಬಾರ್ದಾಗಿತ್ತೆ. ಸಿಕ್ಕಿದ್ರೆ ಹೆಂಗೋ ಆತಾಗ ಆರಾಮಾಗಿ ನೆಮ್ಮದಿಯಾಗಿ ಇರ್ಬೋದಿತ್ತಲ್ವ ಅಂತ ನಾನು ಅದು ಯೋಸ್ಕಿತ ಅಂದ್ಕೊಂಡಿದ್ದೀನಿ ಗೊತ್ತೇ. ಅಯ್ಯೋ ಆದರೆ ಏನು ಮಾಡ್ತೀವಿ ನೇತ್ರನ ಕೊಟ್ಕೊಂಡು ಹೆಂಗೋ ಬಿಡು ಅವ್ರ ಮನೆಯಾಗ ಇರ್ಬೋದಲ್ಲ ನೆಮ್ಮದಿಯಾಗಿ ಅಂತ ಕೊಟ್ಕೊಂಡು ನಂದು ಹಾಳಾಗೋಯ್ತು ಬಿಡು. ಏನು ಮಾಡೋಕ್ಕಾಗಿಲ್ಲ. ಇವಾಗ ಹೆಂಗೋ ಅಪ್ಪ ಅಮ್ಮನ ಮನೆಗೆ ಬಂದು ಇಲ್ಲೇ ಇದೀವಲ್ಲ. ನಾನಂತೂ ಇನ್ನು ಈಚೆ ಕಡೆಗೆ ಹೋಗೋಕ್ಕಿಲ್ಲ ಕಣೋ. ಇಲ್ಲೇ ಇದ್ಬಿಡ್ತೀನಿ. ಯಾವ ಕಷ್ಟನೂ ಬೇಡ ಏನು ಬೇಡ. ಎರಡು ತುಂಡ್ಕೊಂಡು ತಿನ್ಕೊಂಡು ಅದಾಗ ನೆಮ್ಮದಿಗೆ ನಾ ಮನೆಗೆ ಹೋಗೋದು. ಸಪ್ರೇಟ್ ಹೋಗ್ಬಿಟ್ರೆ ಕಷ್ಟ ನೋಡು. ರೀ 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 ಇವ್ರು ಯಾಕೆ ಹೊಲ್ತಕ್ಕೆ ಬಂದ್ಬಿಟ್ರಲ್ಲ. ಊಟ ಗಿಟ ಎತ್ಕೊಂಬಂದ್ರೆ ಇಲ್ಲಿಗೆ ನೀನೆ ನಾನು ಮಂತಕ್ಕೆ ಬರ್ತೀನಿ ಅಂತ ಹೇಳಿದ್ನಲ್ಲ. ಏನೇ ಇಲ್ಲಿ ಗಂಟೆ ಹುಡುಕೊಂಡ್ಬಂದ್ಬಿಟ್ಟಿದ್ಯಲ್ಲ ಪ್ರೇಮಿ. ಊಟ ತಗೊಂಬಿಟ್ಟು ಬಂದ ಹೇಳಿದ್ನಲ್ಲ. ಊಟ ಏನು ಬೇಡ ಅಂತ ಹೇಳ್ಬಿಟ್ಟು ನೀವಿಲ್ಲಿ ಗಣಂದಾರಿ ಕೆಲಸ ಮಾಡ್ತೀರಾ. ನೀವಿಲ್ಲಿ ಬಂದ್ಬಿಟ್ಟು ನೀವೇನು ಹೊರೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ತಂತಂದು ದಿಕ್ಕಾಯ್ತದೆ. ಸುಮ್ಕಿರಿ ಅಲ್ಲಿ ನೋಡೋಗ್ರಿ. ರಾಧಂಗೆ ಕಂಪ್ನಿ ಕಡೆಯಿಂದ ಅಂತ ಹೇಳ್ಬಿಟ್ಟು ಅವನವನಲ್ಲ ಫ್ಯಾಕ್ಟ್ರಿ ಓನರು ತಂದ್ಬಿಟ್ಟು ಎಷ್ಟು ದೊಡ್ಡ ಕಾರ್ನ ಗಿಫ್ಟ್ ಮಾಡವನಿ. ನಮಗೆ ಹೊಟ್ಟೆ ಉರಿತೈತೆ ನಿಮಗೆ ಊಟ ಸಿಂತೆ. ನಾನು ದೇವರಣೆಗೂ ನಿಮ್ಮನ್ನ ಗಂಡಸು ಅಂತ ಮದುವೆ ಮಾಡ್ಕೊಂಡಿದ್ದು. ಗಂಡಸು ತಂದಾಕ್ತಾನೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಬಿದ್ದಿರ್ತಾನೆ ಅಂತ ನಾನಂತೂ ದೇವರಣೆಗೂ ಅನ್ಕೊಂಡಿರಲ್ಲ. ನಾನಂತೂ ಬಿಡು ಹೆಂಗೋ ಗಂಡಸಲ್ವಾ ಹಂಗೆ ಹಿಂಗೆ ಅಂತ ಅನ್ಕೊಂಡ್ರೆ ಎಂಥ ಕೆಲಸ ಮಾಡ್ಬಿಟ್ಟೆ ನೀನಂತೂ. ನೀನು ನೋಡಿದ್ರೇನಿಯ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ. ನಿನ್ನ ಮಕ ನೋಡಿದ್ರೇನಿಯ ಅಲ್ಲಿ ನೋಡಿ ಬಾಯ್ಲಿ ರಾಧ ಪೊದ್ದಿ ಎಲ್ರೂ ಮೆರ್ಕೊಂಡು ಕುಂತವ್ರೆ. ಏನು ಅವ್ರು ಹಿಡಿಯೋಕ್ಕಾಯ್ತದ ಅವ್ರನ್ನ. ಆ ಕಾರು ಎಂಥ ಸಂದಕೈದು ಗೊತ್ತೇ. ಕೆಂಪು ಕಲರ್ ಕಾರು. ಅಯ್ಯೋ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತಾಯ್ತು ನನಗಂತೂ.
ಅಂತ ಕಾರಾಗೆ ಜಾಮ್ ಜೂಮ್ ಅಂತ ಕುಂತ್ಕೊಂಡು ದೇವಸ್ಥಾನದಾಗ ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಓಡಾಡ್ತಾವ್ರ ಮನೆ ತುಂಬನೂ ಆ ಹೊಟ್ಟೆ ಉರಿ ನೋಡಿ ನೋಡಿ ಇನ್ನೂ ಹೊಟ್ಟೆ ಉರಿ ಸ್ಯಾನೆ ಆಯ್ತದೆ. ತಡ್ಕೊಳಕ್ ಆಗದಿದ್ದಂಗೆ ಓಡ್ ಬಂದಿದ್ದೀವಿ ಇಲ್ಲಿಗೆ. ನಿಮಗೆ ಅಂತ ಯೋಗ್ಯತೆ ಇದ್ದಿದ್ರೆ ಒಂದು ಕಾರ್ ತಗೊಬಿಟ್ಟು ಬಂದು ನಿಲ್ಲಿಸ್ತಿರ್ಲಿಲ್ವಾ? ಅವತ್ತಿಂದನೂ ನನಗೆ ಅಷ್ಟು ಸಂಬಳ ಇಷ್ಟು ಸಂಬಳ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಕೊಂಡು ಏನು ಜೀವನ ಮಾಡ್ಬಿಟ್ರಿ ನೋಡಿ. ಓಡಾಡಕ್ಕೆ ನಮಗಂತೂ ಕಾರ್ ಬೇಕೇ ಬೇಕು. ಅವಳ ಮುಂದೆ ನಾವು ಚೀಪ್ ಆಗಕ್ಕೆ ನಮ್ಗೆ ಇಷ್ಟ ಇಲ್ಲ. ನಂಗೂ ಅಷ್ಟೇನೇನಿಯ, ಅವಳ ಮುಂದೆ ನಾವೇನ್ರಿ ಚೀಪ್ ಆಗೋದು? ನಮಗೆ ಎಷ್ಟು ಆಸ್ತಿ ಕೊಟ್ಟವರು ಅವ್ರಿಗೂ ಅಷ್ಟೇ ಕೊಟ್ಟಿರೋದು. ಆದರೆ ರಾಧಾ ನೋಡಿ ಏನೇನೇನೋ ಸರ್ಕಸ್ ಮಾಡ್ಬಿಟ್ಟು ತಗೊಬಿಡ್ತಾಳೆ. ನಾವೇನಿಯ ಏನು ಮಾಡೋಕ್ಕಾಯ್ತಿಲ್ಲ. ಲೇ ಪ್ರೇಮಿ, ಅವಳು ಮೊಯ್ ಬಗ್ಸ್ಬಿಟ್ಟು ಕೆಲಸ ಮಾಡ್ಬಿಟ್ಟು ತಗತಾವಳಿ. ನೀನು ಮೊಯ್ ಬಗ್ಸ್ಬಿಟ್ಟು ಕೆಲಸ ಮಾಡಿ ಅಂತಂದ್ರೆ ಓಡಾಡ್ತಿರ್ತೀಗ ನನ್ನ ಮೇಲೆ ತಲೆ ಮೇಲೆ ಆಗ್ತಿದೆ ಎಲ್ಲನೂ. ನಿನಗೆ ಒಂದೊಂದು ಕಿತ್ತಕ್ಕೆ ಒಂದೊಂದು ಆಟ ಆಡ್ತೀಗ ನೀನಂತುನ್ವೆ. ಅಲ್ಲಿ ನೋಡವಳು ಏನೋ ಪುಡಿ ಗಿಡಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಏನೋ ಮಾಡ್ತಾವಳಿ. ನಿಮ್ಗೆ ಅದು ಕಿಸಿಯಕ್ಕಿಲ್ಲ ಇದು ಕಿಸಿಯಕ್ಕಿಲ್ಲ ಅಂತ ಬಂದ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ನೀವು ಜಗಳಕ್ಕೆ ಬಿದ್ದರೆ ಕಾರ್ ಬೇಕು ಅಂತ ನಾವೇನು ಮೇಲ್ಗಡೆ ನಿಲ್ಸಕ್ಕೆ ಆಯ್ತದೆ ಕಾರ್ನ? ಸಾಕು ಮುಚ್ಚ್ರಿ ಕಾರ್ನ. ಈಗ ಗೊತ್ತಾಯ್ತದ ಹೋಗ್ರಿ ಮನ್ಗೆ. ನನ್ನ ಮೇಲೆ ಹೇಳಕ್ ಬರ್ತಾರೆ. ಸರಿ ಅವಳು ಹೆಂಗ್ಸ್ ಮಾಡೋಳಲ್ಲ, ನೀವ್ ಯಾಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ರಿ. ಅವಳು ಹೆಂಗ್ಸ್ ಹಾಕ್ಬಿಟ್ಟು ಅಷ್ಟೆಲ್ಲ ಮಾಡೋಳೆ, ನಿಮ್ಮ ಕೈಲಿ ಆಗಕ್ಕಿಲ್ವಾ? ಥೂ, ಅವಳು ನೋಡಾಡ್ತಿರ್ತಾಳೆ, ಕಿಸ್ಕೊಂಡು ಓಡಾಡ್ಕೊಂಡಿರೋ ಅಂತ ಬಿಡ್ರಿ ನೀವು ನೋಡಿ. ಹೆಂಗನ ಮಾಡ್ಬಿಟ್ರಿ. ನಾವು ಕಾರ್ ತಗೋಬೇಕಷ್ಟೇನಿಯ ನೋಡಿ. ಇಬ್ರು ಸೇರ್ಬಿಟ್ಟು ಏನಿಯ ಕಾರ್ ತಗೊಳ್ಳೋಣ ಅಷ್ಟೇ. ಕಾರ್ ತಗೊಂಡ್ರೆ ಏನು ಸೌದೋಗಕ್ಕಿಲ್ಲ. ನಾವು ಕಾರ್ ತಗೋಬೇಕಷ್ಟೇನೇನೆ. ಇವರು ಗಂಡ್ಸಾಗಿದ್ರೆ ತಗೋತಾರೆ, ಗಂಡ್ಸಾಗಿದ್ರೆ ತಗೊಳಕ್ಕಿಲ್ಲ. ಬಾ ಗಂಡ್ಸಲ್ವಾ ನೀವು? ಗಂಡ್ಸಾಗಿದ್ರೆ ತಗೊಳ್ರಿ ಅಷ್ಟೇನೇನೆ. ಇವ್ರು ಎಲ್ಲಿ ಗಂಡ್ಸು ಅನ್ನಿಸದ್ ಬಾ. ಅದೆಲ್ಲ ನಮಗೆ ಗೊತ್ತಿಲ್ಲ ರೀ. ನೀವು ತಗೋಬೇಕು ಕಾರ್ನ. ಅದೇನು ಮಾಡ್ತಿರೋ ಬಿಡ್ತಿರೋ ನಮ್ಗಂತೂ ಗೊತ್ತಿಲ್ಲ. ಕಾರ್ ನಮ್ಮ ಮನೆ ಮುಂದೆ ಇನ್ನೊಂದು ವಾರಕ್ಕೆ ನಿಂತ್ಕೊಂಡು ನಿಮ್ಮ ಅಪ್ಪ ಅಮ್ಮ ಎಲ್ರೂ ಹೊಗಳಬೇಕು. ಹೊಗಳಿ ನೋಡಪ್ಪ ನನ್ನ ಮಗ ಕಷ್ಟಪಟ್ಟು ದುಡ್ಡು ತೊಂದ್ರಲ್ಲ ಅಂತೇಳ್ಬಿಟ್ಟು ಖುಷಿ ಪಡಬೇಕು ಅಂತ ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ಸುಮ್ಕೆನೆಯ ನನಗೆ ಬೇಜಾರು ಮಾಡಕ್ಕೆ ಬರಬೇಡಿ ನೀವು. ಈಗಲೇ ಹೇಳಿದ್ದೀನಿ, ಅದು ಏನಾರ ಮಾಡಿರಿ. ಕಾರು ಬರಬೇಕು ಅಂದರೆ ಬರಬೇಕು. ಲೇ ಚಿನ್ನ, ಸಮಾಧಾನ ಮಾಡ್ಕೊಳ್ಳಿ. ಅಷ್ಟು ಸುಲಭನೇ ಅಮ್ಮ ತಾಯಿ ಏನು 5-5 ಲಕ್ಷಕ್ಕೆ ಸಿಕ್ಬಿಡ್ತವೆ. ಯಾವ್ದನ ಒಂದು ಸೆಕೆಂಡ್ಸ್ ಕಾರ್ ತರೋಣ ಸುಮ್ಕಿರು. ಶಾನೆ ದುಡ್ಡಿಂದೆಲ್ಲ ಕಾರ್ ತರೋಕ್ಕಾಗಕ್ಕಿಲ್ಲ. ಏನೊಂದು 3-4 ಲಕ್ಷ ಕೊಟ್ಟರೆ ಒಳ್ಳೆ ಕಾರ್ ಸಿಗ್ತದೆ ಅಷ್ಟೇ. 3-4 ಲಕ್ಷ ರೂಪಾಯಿ ಹೆಂಗೋ ಅಡ್ಜಸ್ಟ್ ಮಾಡ್ಬಿಟ್ಟು 3-4 ಲಕ್ಷ ರೂಪಾಯಿ ಕಾರ್ ತಂದು ನಿಲ್ಲಿಸ್ಕೊಂಡು ಸೆಕೆಂಡ್ಸ್ ಬತ್ತಾವಲ್ಲ ಸುಮ್ಕಿರಿ. ಏನು ಬಿಡ್ರಿ ಕೈನ? ಸೆಕೆಂಡ್ಸ್ ಕಾರ್ಸ್ ಅಂತೆ. ಅವಳು ಕಾರ್ ಒಂದ್ಕಿತ ನೋಡಿದಿರೇ ನೀವು? ಹೋಗ್ಬಿಟ್ಟು ಒಂದ್ಕಿತ ಅವಳು ಕಾರ್ನ ನೋಡಿ ಅಲ್ಲಿ ನಿಲ್ಸವಳೆ ಬೀದಿನಾಗೆ. ಹೊಟ್ಟೆ ಉರ್ಕೊಂಡು ಸಾಯ್ತೀರಾ ಅಂತ ಕಾರ್ ಮುಂದೆ ನೀವು ಸೆಕೆಂಡ್ಸ್ ಕಾರ್ ತಗೊಬಿಟ್ಟು ಬಂದರೆ ಮಾನ ಮರ್ವದಿ ಇರ್ತದೇನ್ರಿ? ತಕೊಂಡ್ರೆ ಹೊಸ ಕಾರೇ ತಗೋಬೇಕು. ಅದ್ರಾಗೂ ಅವಳಿಗಿನ್ನ ಅವಳು ತಗೊಂಡವಳಲ್ಲ ಅದಕ್ಕಿನ್ನೂ 1 ಲಕ್ಷ ರೂಪಾಯಿ ಶಾನೆ ಕಾರೇನಿಯ ತಗೊಬಿಟ್ಟು ಬಂದು ಅವಳ ಮುಂದೆ ನಿಲ್ಸಿದ್ರೇನಿಯ ನಮ್ಮದು ಪ್ರೆಸ್ಟೀಜು ಮರ್ಯಾದೆ ಅಂತ ಉಳಿಯೋದು. ಇಲ್ಲಾಂದರೆ ನಮ್ಮ ಪ್ರೆಸ್ಟೀಜು ಮರ್ಯಾದೆ ಏನೂ ಉಳಿಯೋದಿಲ್ಲ. ಎಲ್ಲನೂ ನಾಮಾಗೋಯ್ತದೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಇದ್ಬಿಡ್ಬೇಕು ಅಷ್ಟೇನೆ. ಹೊಸ ಕಾರ್ ತಗತ್ತೀರಾ? ತಗೊಂಡ್ಲೇಬೇಕು ಅಷ್ಟೇನೆ. ನನ್ನ ಹೆಂಡತಿ ಹೇಳೋದು ನಿಜ ಕಾರಣ. ಇವಾಗ ಅವಳು ಮೆರಿತಿತ್ತಾಳೆ. ಅವಳು ನನ್ನ ಹೆಂಡತಿನೇ ಆಗಲಿ ಏನಾಗಲಿ ಮೆರಿತಿತ್ತಾಳೆ. ಅವಳ ಜೊತೆ ಪೊದ್ದಿನೂ ಮೆರಿತಿತ್ತಾಳೆ. ನಾವೊಬ್ರು ಹಿಂಗಿರ್ಬೇಕು ಅಂತಂದರೆ ಹೆಂಗಾಯ್ತದೆ ನೀನೇ ಯೋಚನೆ ಮಾಡು. ಹೆಂಗನ ಮಾಡ್ಬಿಟ್ಟು ಕಷ್ಟಪಟ್ಟು ನಾವು ತಗೋಬೇಕು. ಇಲ್ಲ ಖತರ್ನಾಕ್ ಮೈಂಡ್ ಓಡಿಸಾದ್ರೂ ಪರವಾಗಿಲ್ಲ, ನಾವು ತಗೋಬೇಕು ಅಂದರೆ ತಗೋಬೇಕು ಅಷ್ಟೇ ಏನಿಯ ಕಾರಣ. ಇಲ್ಲಾಂದರೆ ನಮ್ಮ ಅಪ್ಪ ಅಮ್ಮ ನಮ್ಮಿಬ್ರಿಗೂ ಬೆಲೆ ಕೊಡೋಕ್ಕಿಲ್ಲ. ಈಗ ನೋಡು ಅವಳಿಗೆ ಬೆಲೆ ಕೊಡ್ತಾರೆ. ಅವಳು ಕಷ್ಟಪಟ್ಟು ದುಡಿತಿರೋದಕ್ಕೂ ಮಾಡ್ತಿರೋದಕ್ಕೂ ಅವಳು ಕೊಡೋ ಬೆಲೆ ನಮ್ಗೆ ಕೊಡೋಕ್ಕಿಲ್ಲ. ಈಗ ಅವಳಿಗೇನಿಯ ಫಸ್ಟು ಬೆಲೆ ಕೊಡೋದು ಎಲ್ಲ ಅವಳಿಗೇನಿಯ. ಆದರೆ ನಮಗೆ ಏನು ಕೊಡೋಕ್ಕಿಲ್ಲ. ಈಗ ಜನ ನೋಡೋದೇನಿಯ ಕಾರ್ ಐತೆ ಅಂದರೆ ಸಾಕು, ಕಾರ್ ಐತೆ ಅಂದರೆ ಶೋಕಿ. ಬಿಡು ಏನು ಅವ್ರು ಸ್ಟ್ಯಾಂಡರ್ಡು ಅನ್ನಂಗೇನಿಯ ನೋಡ್ತಾರೆ. ಅದಕ್ಕೇನೆ ನೋಡು, ಅಪ್ಪ ಅಮ್ಮನ ಮೆಚ್ಚಿಸ್ಬೇಕು ಅಂದರೆ ನಾವು ಹೆಂಗನ ಮಾಡಿ ಕಾರ್ ತಗೋಬೇಕು ಅಷ್ಟೇನೆ. ನೀನೇ ಯೋಚನೆ ಮಾಡು ಹೆಂಗನ ಮಾಡಿ ಕಾರ್ ತಗೊಳ್ಳೋಣ ಅಂತ. ಏನು ಯೋಚನೆ ಮಾಡ್ತೀರಾ? ಎಷ್ಟ್ಕಿತ ಯೋಚನೆ ಮಾಡ್ತೀರಾ? ಅಯ್ಯೋ ಸುಮ್ಕೆನೆಯ ತಗೊಳತ್ ಕಲೀರಿ ಹೆಂಗನ ಮಾಡ್ಬಿಟ್ಟು. ನಾನು ಈಗಲೇ ಹೇಳ್ತಿದ್ದೀನಿ, ಸುಮ್ಮನೆ ತಗೊಬಿಟ್ರಿ. ಅಲ್ಲ ಕಣ್ಲ, ನಿನ್ನ ಹೆಂಡತಿಗೆ ತಾನೇ ಬಂದಿರೋದು. ಡೈವರ್ಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಎಂಥದ್ದು ಇಲ್ಲ. ನೋಡು, ಕಾರ್ ಕೊಡು ನನಗೆ ಏನೋ ಬೇಕು ಅಂತ ಕೇಳಿದ್ರೆ ಏನು ಕೊಡೋಕ್ಕಿಲ್ಲ ಅಂತ ಹೇಳ್ತಾಳ. ಕೇಳಿ ನೋಡು, ಅವಳಿಗೇನು ಓಡ್ಸಕ್ಕೆ ಬರೋಕ್ಕಿಲ್ಲ, ಏನು ಬರೋಕ್ಕಿಲ್ಲ ಕಾರು. ಸುಮ್ಮನೆ ನೀನು ಕೇಳಿದ್ರೆ ಇಲ್ಲ ಅಂತ ಮಾತ್ರ ಅನ್ನೋಕ್ಕಿಲ್ಲ. ಹೆಂಗನ ಮಾಡಿ ಕೊಟ್ಟೇ ಕೊಡ್ತಾಳೆ ಅಂತ ಅನ್ನಿಸ್ತದೆ. ಅವಳ ಕಾರನ್ನ ನಾವು ಕಿತ್ಕೊಂಡ್ರೂ ಬೇಜಾರಿಲ್ಲ. ಆದರೆ ಹೆಂಗನ ಮಾಡಿ ನಾವು ಕಾರ ಕೊಡಾಡಬೇಕು ಅಷ್ಟೇನೆ. ಅವಳಿಗೆ ನಾನಂದ್ರೆ ಇಷ್ಟ ಐತೆ, ಒಳಗೆ ನೀನು ಇಲ್ಲ ಅಂತ ಅಲ್ಲ. ಅದೇ ಕೇಳಿದ್ರೆ ಕೊಡ್ತಾಳೋ ಕೊಡೋಕ್ಕಿಲ್ವ ಗೊತ್ತಿಲ್ಲ. ಅವಳಿಗೇನು ಓಡ್ಸಕ್ಕೆ ಬರೋಕ್ಕಿಲ್ಲ, ಏನು ಬರೋಕ್ಕಿಲ್ಲ. ಅವಳು ಕಾರ್ ಸುಮ್ಮನೆ ಮೂಲೆಗೆ ಹಾಕ್ತಾಳೆ. ಅದೇ ಕಾರ್ನ ಬೇಕಾದ್ರೆ ಇಸ್ಕೊಂಡು ನಾವೇನಿಗೆ ಓಡಾಡ್ಕೊಂಡ್ಬಿಟ್ಟು ಬರೋಣ ಬಿಡು. ಕಾರ್ ರಿಜಿಸ್ಟ್ರೇಷನ್ನು ನಿಮ್ಮ ಹೆಸರಿನಾಗ ಆಗ್ಬೇಕಲ್ಲ. ಆಮೇಲೆ ನಾನು ಕೊಟ್ಟಿದ್ದು ಭಿಕ್ಷೆ ಅಂತ ಹೇಳ್ಕೊಂಡು ಓಡಾಡ್ತಾಳಲ್ಲ, ಅದನ್ನೂ ನನಗೆ ಇಷ್ಟ ಇಲ್ಲ. ನಿಮ್ಮ ಹೆಸ್ರಿಗೆ ಅದು ಏನು ಮಾಡ್ಕೊತಿರೋ ಮಾಡ್ಕೊಳ್ಳಿ ಅಷ್ಟೇನೆ. ನಾವು ಕಾರಾಗ ಅವ್ರು ಟ್ರಿಪ್ ಹೋಗೋಕ್ಕಿಂತ ಮುಂಚೆ ನಾವು ಕಾರಾಗೆ ಟ್ರಿಪ್ ಹೋಗಬೇಕು. ಅವ್ರೇನು ಕಾರಾಗ ಟ್ರಿಪ್ ಹೋಗೋದು? ಬುದ್ಧಿ ಆಗಲೇ ನಿನಗೆ ಟ್ರಿಪ್ ಹೋಯ್ತೀನಿ ಅಂತ ಎಲ್ಲ ರೆಡಿ ಆಯ್ತಾವಳೆ ಟ್ರಿಪ್ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ನಾವೇನು ಹಿಂಗೆ ಬಿಕಾರಿಗಳ ಥರ ಇರೋಕ್ಕಾಯ್ತದೇನ್ರಿ? ಮೊದಲು ರೆಡಿ ಮಾಡ್ಕೊಳ್ಳಿ ಎಲ್ಲನೂ. ನಾವು ಕಾರ್ ತಗೊಂಡು ನಾವು ಟ್ರಿಪ್ಪು ಹೋಗಬೇಕು. ಹೀಗಿದ್ದ ಅಂತೂ ಎರಡನೇ ಮಾತಿಲ್ಲ. ನಾವೇ ಹೋಗಿ ಅತ್ತೆ ಮಾವ ನಮ್ಮನ್ನೇ ಮೆಚ್ಕೋಬೇಕು, ಹಂಗೆ ಬಾಳ್ಬೇಕು ಅಷ್ಟೇನೆ ಅಷ್ಟೇ.
ನಡಿ ಹೇಳಿದೀವಲ್ಲ ಇವ್ರು ಏನೋ ಒಂದು ಮಾಡೇ ಮಾಡ್ತಾರೆ. ಸುಮ್ಕೆ ಗಿಮ್ಕೆ ಇದ್ರಂತೂ ನಾನಂತೂ ಇವ್ರನ್ನೇ ಸುಮ್ಮನೆ ಬಿಡಕ್ಕಿಲ್ಲ. ಮಾತೇ ಆಡ್ಸೋದು ಬೇಡ ಇವ್ರನ್ನ. ಕಾರ್ ಅಂತೂ ಹೆಂಗನ ಮಾಡಿ ಬರ್ಬೇಕು ಅಷ್ಟೇನೆ. ತಗೊಂಬಿಟ್ಟು ಬರ್ತಾರೆ ನಡಿಯ ಸುಮ್ಮನೆ ನೀ ಪ್ರೇಮಿ. ತರಲಿಲ್ಲ ಅಂದಾಗ ಅವಾಗ ಮಾತಾಡೋದು ಅಷ್ಟೇ ನೀ. ಅವಳ ಹತ್ರನೇ ಇಸ್ಕೊಂಬಿಟ್ಟು ಬರ್ತಾರೋ ಇಲ್ಲ ಬ್ಯಾರ್ಯಾರ ಹತ್ರ ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬರ್ತಾರೋ ಅಂತೂ ಕಾರ್ ತಗೊಂಬಿಟ್ಟು ಬರಬೇಕು. ನಾವು ಕಾರಾಗಿ ಜಾಮ್ ಜುಮ್ ಅಂತ ಓಡಾಡಬೇಕು. ಆ ಪೊದ್ದಿ ರಾಧ ಮಾತ್ರ ಓಡಾಡಬಾರ್ದು ಅಷ್ಟೇನೆ. ನೋಡಿ ಹೇಳಿದೀವಲ್ಲ, ನೋಡೋಣ ಏನು ಮಾಡ್ತಾರೋ ಇವ್ರು. ಗಂಡಸ್ರಲ್ವಾ, ಗಂಡಸ್ರಾದ್ರೆ ಏನಾರ ಒಂದು ಮಾಡ್ತಾರೆ. ಗಂಡಸ್ರಲ್ಲ ಅಂತ ಹೇಳಿದ್ರೆ ಇವ್ರ ಕೈಲಿ ಏನು ಕಿಸಿಯಕ್ಕಾಗಲ್ಲ ನೋಡಿ. ಈಗಳಣ್ಣ ಒಂದೊಂದ್ಕಿಂತ ಸಪ್ರೇಟ್ ಆಗಿರೋದೇ ವಾಸಿ ಅನ್ನಿಸ್ಬಿಡ್ತದ ಕಣ. ಸಪ್ರೇಟ್ ಆಗಿ ಇದ್ಬಿಟ್ರೆ ಹಿಂಗೆ ಒಬ್ರಿಗೊಬ್ರು ಹೋಲ್ಕೆನೆ ಮಾಡ್ಕೊಳಕ್ಕಿಲ್ಲ. ಅವಳು ತಗೊಬಿಟ್ಟು ಬಂದ್ಲು ಅಂತ ಇವಳು ತಗೊಬಿಟ್ಟು ಬಂದ್ಲು ಅಂತ ಅವಳು. ರಾಧಂಗೆ ಬಿಸ್ನೆಸ್ ಅಂತ ತಿಳ್ಬಿಟ್ಟು ಅವ್ನು ಯಾವನೋ ಗಿಫ್ಟ್ ಕೊಟ್ಟಿದ್ರೆ ಇವ್ರು ಎಗ್ರಾಡೋದು ನೋಡ್ದ, ಇಲ್ಲಿ ಎಗ್ರೆಗ್ರಿ ಬೀಳ್ತಿರ್ತಾರೆ. ಆದರೂ ಅವ್ರ ಮುಂದೆ ನಾವು ಚಿಕ್ಕವ್ರು ಹಾಕೋಗ್ಬಿಡ್ತೀವಿ. ಈಗ ನೋಡು ಎಲ್ಲನೂ ಅವ್ರು ಚೆನ್ನಾಗವ್ರೆ, ನಮ್ಮ ಹತ್ರ ಏನೂ ಗೊತ್ತಿಲ್ಲ ಅಂತ ನಾವು ಭಾಳ ಸಣ್ಣವ್ರಾಗೋಕಿಲ್ವಾ. ಅದೇನೇ ನನಗಂತೂ ಒಂಥರ ಹೊಟ್ಟೆ ಉರ್ದಂಗೆ ಆಯ್ತದ. ನಾವಂತೂ ಸಣ್ಣವ್ರಾಗೋಗ್ಬಿಟ್ವಿ ಅವ್ರ ಮುಂದೆ ಹಂಗೆ ಹಿಂಗೆ ಅಂತ. ನೀನು ಏನ್ರು ಕಾರ್ಗೀರೇನು ಓಡ್ಸೋಕ್ಕಿಲ್ಲ ನಿನಗೆ ಏನಕ್ಕೆ. ಅದು ಇದು ಅಂತ ಇವನು ಒಂದು ಮಾತಾಡಿಸ್ಕ. ಈಗ ನಾವೇನು ಸ್ವಂತ ಇಬ್ಬರು ಹೋಗ್ಬಿಟ್ಟು ಕಾರ್ ತಗೊಂಬಿಟ್ಟು ಬರಬೇಕು ಅಂದರೆ 10 ಲಕ್ಷನ ಬೇಕು. ಈಗ 10 ಲಕ್ಷ ಎಲ್ಲಿಂದ ತರೋಣ ಹೇಳು? 10 ಲಕ್ಷ ತರೋಕ್ಕನ ಆಯ್ತದ? ಅಯ್ಯೋ ಎಲ್ಲೂ ತರೋಕ್ಕಾಗಿಲ್ಲ, ಮಾಡೋಕ್ಕಾಗಿಲ್ಲ. ಇವಾಗ ಸುಮ್ಮನಿರು. 10 ಲಕ್ಷ ರೂಪಾಯಿ ಎಲ್ಲಿಂದ ಇದು ಮಾಡೋಕ್ಕಾಯ್ತದೆ ನೋಡು. ಈಗ ನಾವು ಸದ್ಯಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ ಏನು ಮಾಡೋಣ? ಬಿಡು ಸದ್ಯಕ್ಕೆ ನೀನು ಫಸ್ಟ್ ಕಾರ್ ವಿಚಾರಿಸು ನಿನ್ನ ಹೆಂಡ್ರ ಹತ್ರ. ಆಮೇಕಿಂದ ಆಗಲಿಲ್ಲ ಅಂದರೆ ನಾನು ಯಾವ್ದನ್ನ ಒಂದು ನೋಡ್ತೀನಿ. EMI ಹಾಕ್ಸ್ಕೊಂತಾರಲ್ಲ ಅಂಥದ್ದು ಏನೋ ಅಡ್ಜಸ್ಟ್ ಮಾಡೋಣ. ಸರಿ, ನಾನು ರಾಧುನ ಹತ್ರ ಮಾತಾಡ್ತೀನಿ. ನೀವು ಹೋಗಿ ಅದೇನೋ ಮಾತಾಡ್ರಿ ಬ್ಯಾರೇದು. ನನಗೆ ಗೊತ್ತಿರೋನೊಬ್ಬ ಬೌನಿ ಕಾರ್ ಅಂಗಡಿನ ಕೆಲಸ ಮಾಡ್ತಾನೆ. ಅವ್ನನ್ನ ಕೇಳಿ ವಿಚಾರಿಸ್ಕೊತೀನಿ. ನೀನು ಮೊದಲು ನಿನ್ನ ಹೆಂಡ್ರ ಹತ್ರ ವಿಚಾರಿಸ್ಕೊಳಪ್ಪು. ನೀನು ಹೆಂಡ್ರು ಅಂದರೆ ಹೆಂಗೋ ಇದು ಮಾಡಿದ್ರೆ ಆಯಿತು. ನಾವು ತಗೊಳ್ಳೋಣ ಹೇಳಿ ಕಾರ್ನ. ಸರಿ ಅಣ್ಣ, ಆಯಿತು. ಈ ಕಾರ್ಗಿರೋ ಬೆಲೆ ನಮ್ಗೆ ಇಲ್ದಿದ್ದಂಗೆ ಆಗೋಗ್ಬಿಡ್ತೆ. ಅದೇನು ಕಾರು. ನಮ್ಮ ಅಂಡ್ರಂತೂ ಬಿಡೋದೇ ಇಲ್ಲ ಇವಳಂತೂ. ಇವಳು ಇಷ್ಟು ದಿನ ಮವಿಕೊಂಡಿದ್ಲು ಪ್ರೇಮಿ. ಇವಳ ಜೊತೆ ನೇತ್ರಿ ಜೊತೆ ಸೇರ್ಕೊಂಡು ಒಂದು ಮೆಟ್ಲು ಶಾನೆ ಹಚ್ಬಿಟ್ಟವಳಲ್ಲ ಇವಳು. ಇವಳು ನೇತ್ರ ಅಂತೂ ಅವ್ರ ಮನೆ ಸಂದಕ್ಕಿತ್ತು ಅವು ಥರ ಮಾಡ್ಕೊಂಡು ಬೆಳ್ಕೊಂಡು ಬಂದವಳಿ. ಹೊಸಿ ದೌಲತ್ ಮಾಡ್ತಾಳೆ ಅವಳು. ದೌಲತ್ ಮಾಡ್ಕೊಂಡು ಬರ್ತಾಳೆ ಅವಳಂತೂ ಕೊಂತ್ರಿ. ಅಯ್ಯೋ ಇನ್ನೇನು ಮಾಡೋಕ್ಕಾಯ್ತದೆ ಬಿಡು. ವಿಚಾರಿಸಿ ನೋಡ್ತೀನಿ. ನನ್ನ ಫ್ರೆಂಡ್ ಹೆಂಗೋ ಅಲ್ಲೇ ಶೋರೂಮಾಗಿ ಕೆಲಸ ಮಾಡ್ತಿತ್ತಾನಲ್ಲ, ಫೋನಾಗಿ ಕೇಳಿದ್ರೆ ಇನ್ಫಾರ್ಮೇಷನ್ ಹೇಳ್ತಾನೆ.